ಭಾರತವು ಅಪರೂಪದ ಖನಿಜಗಳ ಅನ್ವೇಷಣೆಯ ಪ್ರಕ್ರಿಯೆಯನ್ನು ಹೆಚ್ಚಿಸುತ್ತಿದೆ. ನವೋದ್ಯಮ ಚಾಲಿತ ಗಣಿಗಾರಿಕೆ ಪರಿಸರ ವ್ಯವಸ್ಥೆಯನ್ನು ಪೋಷಿಸುತ್ತದೆ. ಆಮದು ಅವಲಂಬನೆಯನ್ನು ತಗ್ಗಿಸಲು ಬಲಿಷ್ಠ ದೇಶೀಯ ಮೌಲ್ಯ ಸರಪಳಿಗಳನ್ನು ನಿರ್ಮಿಸುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಖನಿಜ ಪರಿಶೋಧನೆ ಹಾಗೂ ಅಭಿವೃದ್ಧಿ ಟ್ರಸ್ಟ್ನ ಆಡಳಿತ ಮಂಡಳಿ ಸಭೆ ಉದ್ದೇಶಿಸಿ ಅವರು ಪರಿಶೋಧನೆಯನ್ನು ತ್ವರಿತಗೊಳಿಸಲು ದೇಶೀಯ ಸಾಮರ್ಥ್ಯ ಬಲವರ್ಧನೆ ಹಾಗೂ ಅಪರೂಪದ ಖನಿಜಗಳ ವಲಯದಲ್ಲಿ ಭಾಗವಹಿಸುವಿಕೆ ವಿಸ್ತರಿಸುವಂತಹ ಪ್ರಮುಖ ಆದ್ಯತೆಗಳನ್ನು ಅವರು ವಿವರಿಸಿದರು. ಲಿಥಿಯಂ ಮತ್ತು ಇತರ ಅಪರೂಪದ ಖನಿಜಗಳ ಅನ್ವೇಷಣೆಯ ವೇಗವು ಜಾಗತಿಕ ಬೇಡಿಕೆ ಹಾಗೂ ಭಾರತದ ಕಾರ್ಯತಂತ್ರದ ಅಗತ್ಯಗಳಿಗೆ ಹೊಂದಿಕೆಯಾಗಬೇಕು. ಈ ನಿಟ್ಟಿನಲ್ಲಿ ರಾಜಸ್ಥಾನ ಮತ್ತು ಜಮ್ಮು ಕಾಶ್ಮೀರದಂತಹ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಕಾರ್ಯಗಳನ್ನು ಪ್ರಸ್ತಾಪಿಸಿದರು. ಸ್ಥಳೀಯ ಪರಿಶೋಧನಾ ಪ್ರಯತ್ನಗಳು ವಿಸ್ತರಣೆಗೊಳ್ಳಬೇಕು. ಗಣಿಗಾರಿಕೆ ತಂತ್ರಜ್ಞಾನಗಳಲ್ಲಿ ನಾವೀನ್ಯತೆ ಹೆಚ್ಚಿಸಲು ಸಾಂಸ್ಥಿಕ ಬೆಂಬಲ, ಪ್ರೋತ್ಸಾಹ ಹಾಗೂ ತ್ವರಿತ ಅನುಮೋದನೆಗಳನ್ನು ಸೂಚಿಸುವ ಮೂಲಕ ನವೋದ್ಯಮಗಳು ಹಾಗೂ ಖಾಸಗಿ ವಲಯದವರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವ ಅಗತ್ಯವನ್ನು ಸಚಿವರು ಒತ್ತಿ ಹೇಳಿದರು. ಸಭೆಯ ಸಹ ಅಧ್ಯಕ್ಷತೆಯನ್ನು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ವಹಿಸಿದ್ದರು.